ಆತ್ಮೀಯ ಬಂಧುಗಳೇ, ಹೇಗಿದ್ದಾರೆ ಎಲ್ರು? ಸ್ನೇಹಿತರೆ, ನಮ್ಮ ಕಿಂಗ್ಡಮ್ ಟಿವಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಿನ ವಿಷಯದ ಬಗ್ಗೆ ಏನ್ ಹೇಳ್ತಾ ಇದೀವಿ ಅಂದ್ರೆ ಮೂವಿ ರಿವ್ಯೂ ಬಗ್ಗೆ ಹೇಳ್ತಾ ಇದೀವಿ. ಅದರಲ್ಲೂ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಯಾವ ಮೂವಿ ಬಗ್ಗೆ ಹೇಳ್ತಾ ಇದೀವಿ ಅಂತ ನಿಮ್ಗೆಲ್ಲ ಅನ್ನಿಸ್ಬೋದು. ನಿಮ್ಗೂ ಕೂಡ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರುತ್ತೆ ಅಂತ ಕೇಳ್ಕೊತೀವಿ. ಸ್ನೇಹಿತರೆ ನೋಡಿ, ಇವತ್ತು ಸೀತಾ ಪಯಣ ಅನ್ನೋ ಮೂವಿ ಬಗ್ಗೆ ಹೇಳ್ತಾ ಇದ್ದೀನಿ. ಹೇಗಿತ್ತೆ ಮೂವಿ? ನೀವು ಎಷ್ಟು ಜನ ಮೂವಿ ನೋಡಿದ್ರಿ ಕಾಮೆಂಟ್ ಮಾಡಿ. ಮತ್ತೆ ಮೂವಿ ಎಲ್ಲ ನನ್ಗನ್ಸಿದ ಬಗ್ಗೆ ಹೇಳ್ತೀನಿ. ನಿಮ್ಗೆ ಏನ್ ಅನ್ಸ್ತು ಮೂವಿ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಎಷ್ಟ್ ಜನ ನೋಡ್ಕೊಂಡ್ ಬಂದ್ರಿ, ಹೇಗಿತ್ತು ಮೂವಿ, ಯಾವ್ಯಾವ ಥಿಯೇಟರ್ ಕೂಡ ಹೋಗಿದ್ರಿ ತಿಳಿಸಿ, ನಿಮ್ಗೆ ಏನ್ ಅನ್ಸುತ್ತೆ. ಬಟ್ ಇನ್ನೊಂದ್ ಏನಂತಂದ್ರೆ, ಮೂವಿ ಬಗ್ಗೆ ಹೇಗಿತ್ತು ಸ್ವಲ್ಪ ರಿವ್ಯೂ ನೋಡೋಣ. ಅದ್ರಲ್ಲೂ ಸೀತಾ ಪಯಣ ಮೂವಿ ಫಸ್ಟ್ ಹೀರೋಯಿನ್ ನೋಡೋದಾದ್ರೆ ನಿರಂಜನ್ ಅಂತ, ಉಪೇಂದ್ರ ಅವರ ಅಣ್ಣನ ಮಗ ಅಂತೆ. ಉಪ್ಪಿ ಸರ್ ಅಣ್ಣನ ಮಗ ನಿರಂಜನ್ ಅವರೇ ಹೀರೋ ಆಗಿದ್ದಾರೆ. ನೆಕ್ಸ್ಟ್ ಹೀರೋಯಿನ್ ಬಂದಾಗ ಅರ್ಜುನ್ ಸರ್ಜಾ ಅವರ ಮಗಳು ಐಶ್ವರ್ಯ ಅರ್ಜುನ್ ಆಗಿದ್ದಾರೆ. ಐಶ್ವರ್ಯ ಅರ್ಜುನ್ ಅವರೇ ಅವ್ರ ಮಗಳೇ ಸ್ವತಃ ಹೀರೋಯಿನ್ ಮಾಡಿದ್ದಾರೆ ಅವರು. ಬಟ್ ಆದ್ರೂ ಕೂಡ ಮಗಳೇ ಹೀರೋಯಿನ್, ಅಪ್ಪನೇ ಡೈರೆಕ್ಷನ್ ಮಾಡಿದರೆ, ಕಥೆ ಎಲ್ಲ ನಿರ್ದೇಶನ ಕಥೆ ಎಲ್ಲ ಅವ್ರದ್ದೇನೆ ಅಂತ ಅನ್ಕೋಬಿಡಿ. ಬಟ್ ನೋಡೋಣ ಏನ್ ಚೆನ್ನಾಗಿದೆ ಇದ್ರಲ್ಲಿ. ಮೂವಿ ಬಗ್ಗೆ ಏನ್ ಹೇಳ್ಬೋದು, ಈ ಮೂವಿ ಎಲ್ಲಿಗೆ ಹೋಗುತ್ತೆ ಕತೆ, ಎಂಡ್ ಕೊನೆ ಸ್ಕ್ರೀನ್ ಎಂಡ್ ಅಲ್ಲಂತೂ ಏನ್ ಹೇಳ್ಬೋದು ಮೂವಿ ಎಂಡ್ ಬಗ್ಗೆ. ಮತ್ತೆ ಫಸ್ಟ್ ಅಂತೂ ಮೂವಿ ಯಾರ್ಯಾರು ನೋಡಿದ್ರೆ ಕಾಮೆಂಟ್ ಮಾಡಿ. ನಿಜವಾಗ್ಲು ನಾನು ಕೂಡ ನೋಡ್ಕೊಂಡ್ ಬಂದೆ ಮೂವಿ. ಹೇಗಿದೆ? ತುಂಬಾ ಚೆನ್ನಾಗಿದೆ ಮಾತ್ರ ಮೂವಿ ಮಾತ್ರ. ಹೇಗಿದೆ ಅಂತ ಹೇಳುವಂತದ್ದೆಲ್ಲ ನಾವು ವಿಡಿಯೋ ಮಾಡ್ಲೇಬೇಕಾಗಿ ಬಂತು. ಹೇಳ್ಬೇಕು ಅಂತಾನೆ ಅನ್ನಿಸ್ತು, ಅದಕ್ಕೆ ವಿಡಿಯೋ ಮಾಡ್ಬೇಕಾಗಿ ಬಂತು, ಮಾಡಿದೀನಿ. ನೋಡಿ, ಮೂವಿ ಅಂತೂ ಅರ್ಜುನ್ ಸರ್ಜಾ ನಿರ್ದೇಶನದಲ್ಲಿ ಇದು ಹೊಸ ಸಿನಿಮಾ ಸೀತಾ ಪಯಣ. ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ನಲ್ಲಿ ಇದೇ ಸಿನಿಮಾ ಸೀತಾ ಪಯಣ ಅಂತ ಮಾಡಿರ್ತಕ್ಕಂಥದ್ದು. ಬೇರೆ ಬೇರೆ ಭಾಷೆಗಳಲ್ಲೂ ತುಂಬಾ ರಿಲೀಸ್ ಆಗಿದೆಯಂತೆ. ಆದ್ರೂ ಕೂಡ ಈ ಚಿತ್ರದಲ್ಲಿ ನಾಯಕಿಯಾಗಿ ಅವರ ಮಗಳು ಸೀತಾ ಪಯಣ ಅಂದ್ರೆ ಅವ್ರ ಮಗಳೇ ಐಶ್ವರ್ಯ ಅರ್ಜುನ್ ಅವರೇ ಅರ್ಜುನ್ ಅವರ ಅಭಿನಯಿಸಿದ ನಟನೆಯನ್ನ ಮಾಡಿರ್ತಾರೆ ಈ ಸಿನಿಮಾದಲ್ಲಂತೂ. ಬಟ್ ಆದ್ರೂ ಕೂಡ ಅವ್ರು ಉಪೇಂದ್ರನ ಅಣ್ಣನ ಮಗ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಉಪೇಂದ್ರ ಅಣ್ಣನ ಮಗ ಅಂದ್ರೆ ನಿರಂಜನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ತೀರ ಅವ್ರ ಫೇಸ್ ನ. ಬಟ್ ನಾನು ಕೂಡ ತೋರಿಸ್ತಾ ಇದ್ದೀನಿ ಅವ್ರು ಏನು ಅಂತ. ಅವರು ಕೂಡ ಸಿನಿಮಾ ರಂಗದಲ್ಲಿ ಸಿನಿಮಾವನ್ನೇ ನಮ್ಮ ವೃತ್ತಿ ಮಾಡ್ಕೋಬೇಕು ಅಂತ ಕಲಾರಂಗಕ್ಕೆ ಬಂದಂತವ್ರು. ಬಟ್ ಈಗ ಹೀರೋ ಆಗ್ಬಿಟ್ಟಿದ್ದಾರೆ ನಿರಂಜನ್ ಅವರು. ಬಟ್ ನೋಡೋಣ, ಅವ್ರ ಬಗ್ಗೆ ಕೂಡ ಫೀಡ್ಬ್ಯಾಕ್ ಹೇಳ್ಬೇಕು ಅಂತ ಅನಿಸ್ತು. ಆದ್ರೆ ತಪ್ಪು ಫೀಡ್ಬ್ಯಾಕ್ ಆಗ್ಬೋದು, ಸರಿ ಆಗ್ಬೋದು. ನಿಮಗೆ ಅನ್ಸುತ್ತೆ ಕೂಡ ಕಾಮೆಂಟ್ ಮಾಡಿ. ಅವರು ಕೂಡ ಹೀರೋ ಆಗಿ ನಡೆಸಿರ್ತಕ್ಕಂಥ ಒಂದು ಚಿತ್ರ ನಿಮ್ಗೆ ಏನ್ ಅನಿಸ್ತಾ ಇದೆ ಕಾಮೆಂಟ್ ಮಾಡಿ. ಹೀರೋ ಆಗಿ ಹೇಗ್ ನಟನೆಯನ್ನ ಮಾಡಿದ್ದಾರೆ, ಮತ್ತೆ ಯಾವ ರೀತಿ ಅನಿಸುತ್ತೆ ಕೂಡ ತಿಳಿಸಿ. ಬಟ್ ಆದ್ರೂ ಕೂಡ 3 ಭಾಷೆಗಳಲ್ಲಿ ಚಿತ್ರ ರಿಲೀಸ್ ಆಗ್ತಾ ಇದೆ ಅಂತೆ. ನೋಡಿ, ಈ ಟೈಮಲ್ಲೇ ಈಗ ನಮ್ಮ ಕನ್ನಡದಲ್ಲಿ ಆಗ್ಲೇ ಆಗಿದೆ, ಬೇರೆ ಬೇರೆ 3 ಭಾಷೆಯಲ್ಲಾಗಿದೆ. ನೋಡಿ, ಈ ಚಿತ್ರದಲ್ಲಿ ಏನಂತಂದ್ರೆ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅಂತ ಹೇಳ್ಬೋದು. ಅವರು ಆಕ್ಷನ್ ಕಿಂಗ್ ಆಗಿ, ಮತ್ತೆ ಅವ್ರ ಇನ್ನೊಂದ್ ಏನಂತಂದ್ರೆ ಹನುಮನ ಭಕ್ತ ಅಂತೆ. ಅವರು ಒಂದು ಆಂಜನೇಯನ ವರಪ್ರಸಾದ ಅಂತೀವಿ ನಾವು, ಹೇಳಿ ಆತರ ಅವರು ಹನುಮನ ಭಕ್ತ ಆಗಿರೋದ್ರಿಂದ ಇದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಹನುಮನ ಅವ್ರ ಭಕ್ತ, ದೊಡ್ಡ ಭಕ್ತ. ಹನುಮಂತನಿಗೆ ಅವ್ರ ಫ್ಯಾಮಿಲಿ ಅಂತೂ ಹನುಮನ ಭಕ್ತನೇ ಫುಲ್ಲು. ಹನುಮಂತನ ಫ್ಯಾಮಿಲಿ ಅಂತಂದ್ರೂ ಕೂಡ ತಪ್ಪಾಗಲ್ಲ. ಯಾಕೆಂತಂದ್ರೆ ಧ್ರುವ ಸರ್ಜಾ ಅವರು ಕೂಡ ಲಾಸ್ಟ್ ಅಲ್ಲಿ ಅವ್ರ ಸಿನಿಮಾಗಳೆಲ್ಲ ನೀವು ನೋಡಿರ್ಬೋದು. KD ಸಿನಿಮಾದಲ್ಲಾಗ್ಲಿ, ಇನ್ನೂ ಹಳೆ ಸಿನಿಮಾಗಳೆಲ್ಲ ಧ್ರುವ ಸರ್ಜಾ ಅವ್ರು ನೋಡ್ಬೋದು. ಅವ್ರದ್ದು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಂಜನೇಯ ಭಕ್ತನಾಗಿ ತುಂಬಾ ಸಾಂಗ್ಗಳು ಕೂಡ ಮಾಡಿದ್ದಾರೆ. ಆದ್ರೂ ಕೂಡ ಇವರು ಕೂಡ ಅರ್ಜುನ್ ಸರ್ಜಾ ಕೂಡ ಆಂಜನೇಯ ಭಕ್ತ ಅಂತೆ. ಅದರಿಂದ ಅದಕ್ಕೋಸ್ಕರ ಈ ಸಿನಿಮಾವನ್ನ ಮಾಡಿರ್ತಕ್ಕಂಥದ್ದು ಕೂಡ ಹೇಳಲಾಗ್ತಾ ಇದೆ. ಆದ್ರೂ ಆಂಜನೇಯನ ಒಂದು ದೇವಸ್ಥಾನವನ್ನ ನಿರ್ಮಿಸಿರುವ ಒಂದು ಅರ್ಜುನ್ ಸರ್ಜಾ ಇದೀಗ ಸಿನಿಮಾ ಮಾಡಿದ್ದಾರೆ ನೋಡಿ, ಸೀತಾ ಪಯಣ ಅಂತಕ್ಕಂಥ ಒಂದು ಸಿನಿಮಾವನ್ನ ಮಾಡಿದ್ದಾರೆ. ಈಗ ತಾವೇ ಸ್ವತಃ ಸ್ಟಾರ್ಟ್ ಮಾಡಿದ್ರಿಂದ ಇದೇನಪ್ಪಾ ಅಂತ ಒಂದು ಸ್ವಲ್ಪ ಕನ್ಫ್ಯೂಷನ್ ಎಲ್ಲ ಆಗಕ್ ಹೋಗ್ಬೇಡಿ. ಯಾಕೆಂತಂದ್ರೆ ಸೀತಾ ಪಯಣ ಅಂತಕ್ಕಂಥದ್ದು ಅರ್ಜುನ್ ಸರ್ಜಾ ಅವರೇ ಹೊಸ ಸಿನಿಮಾ. ಅವ್ರ ಡೈರೆಕ್ಷನ್ ಅಲ್ಲೇ ಯಾಕೆ ರೀತಿ ಮಾಡಿದ್ರು, ಮತ್ತೆ ಡೈರೆಕ್ಷನ್ ತಂದಂತಕ್ಕಂಥದ್ದು ಹಿಂದೆ ಎಲ್ಲ ಅವರು ನಟನೆಯಲ್ಲಿ ಬರೀ ಮಾಡ್ಕೊಂಡು ಬಂದವರು. ನಟನೆ ನಿರ್ದೇಶನ ಅಂತೂ ಏನೋ ಅಷ್ಟು ಮಾಡಿರ್ಲಿಲ್ಲ. ಬಟ್ ಆದ್ರೂ ಕೂಡ ಕಲ್ತ್ಕೊಂಡು ಈಗ ಅವರೇ ನಿರ್ದೇಶನದಲ್ಲಿ ಯಾಕೆ ಮಾಡಿದ್ರು ಅಂತ ನಿಮ್ಮೆಲ್ರಿಗೂ ಕೂಡ ಅನ್ನಿಸ್ಬೋದು. ಏನ್ ಅಂತದ್ದಾದ್ರೂ ಕೂಡ ಆಗಿತ್ತು, ಬೇರೆಯವ್ರ ನಿರ್ದೇಶನ ಮಾಡ್ಬೋದಿತ್ತಲ್ಲ, ಇವರೇ ಯಾಕೆ ಮಾಡಿದ್ರು ಅಂತ ಅನ್ನಿಸ್ಬೋದು. ಬಟ್ ಹಾಗೆಲ್ಲ ಹೇಳಕ್ಕಾಗಲ್ಲ. ಯಾಕೆಂದ್ರೆ ನಟನೆ ಅಂತ ಬಂದಾಗ ನಟನೆಯಲ್ಲಿ ಜೊತೆಗೆ ನಿರ್ದೇಶನವನ್ನು ಒಂದು ಕಲಿಯುವಂತದ್ದು ಅಂತ ಇರುತ್ತೆ. ನಿರ್ದೇಶಕರಾಗಿ ನಾವು ವರ್ಕ್ ಮಾಡಿರ್ತಕ್ಕಂಥದ್ದು ನೋಡಿ, ಇಷ್ಟು ವರ್ಷ ಅವರ ಒಂದು ಫಸ್ಟ್ ಟೈಮ್ ಒಂದು ಸಿನಿಮಾವನ್ನ ನೀವು ನೋಡ್ಬೇಕಂತಂದ್ರೆ ಒಂದು ಮೊಸಳೆ ಸೀನ್ ಎಲ್ಲ ಬರುತ್ತೆ ನೋಡಿ, ಆ ಸಿನಿಮಾ ಬಗ್ಗೆ ನೀವೆಲ್ಲ ದಯವಿಟ್ಟು ನೋಡಿ ಆದಷ್ಟು. ಹೇಗಿರುತ್ತೆ ಆ ಸಿನಿಮಾ ಅಂತ. ಎಂತೆಂತ ಕಾಲದಲ್ಲಿ ಎಂತೆಂತ ಸಿನಿಮಾ ಮಾಡಿದ್ದಾರೆ ಹಳೆ ಕಾಲದಲ್ಲಿ. ಅವರು ತುಂಬಾ ಗ್ರೇಟ್ ಅನ್ಬೋದು ಅರ್ಜುನ್ ಸರ್ಜಾ ಅವ್ರ ಬಗ್ಗೆ. ನಿಜವಾಗ್ಲು ಅರ್ಜುನ್ ಸರ್ಜಾ ಅವರಂತೂ ಇವತ್ತಿಗೂ ಕೂಡ ಅಷ್ಟೇನೆ. ಒಂದು ಸಿನಿಮಾ ಮೊಸಳೆ ಬಾಯಿಗೆ ಹೋಗಿ ಅವ್ರು ಬಾಂಬಿಡ್ತಕ್ಕಂಥದ್ದೇ ಆಗ್ಲಿ, ಮತ್ತೆ ಅವರು ಆ ಕೆರೆಯಲ್ಲಿ ಈಜಾಡ್ತಕ್ಕಂಥದ್ದು, ಅದನ್ನೆಲ್ಲ ನೋಡಿದ್ರೆ ಆ ಸಿನಿಮಾನ ನಿಜವಾಗ್ಲೂ ಇವರು ರಿಯಲ್ ಆಗಿ ಈ ತರ ಮಾಡಿರ್ಬೋದಾ, ಇಲ್ಲ ಫೇಕ್ ಅದು ಏನು ಅಂತಾನೋ ನಿಮ್ಗೆ ಒಂದು ಊಹೆ ಮಾಡ್ಕೊಳಕ್ಕಾಗಲ್ಲ.
ಆ ರೀತಿ ಚಿಕ್ಕ ವಯಸ್ಸಲ್ಲೇ ಅಷ್ಟು ದೊಡ್ಡ ಸಾಧನೆ ಮಾಡಿರ್ತಕ್ಕಂಥವ್ರು ಅರ್ಜುನ್ ಸರ್ಜಾ. ನಿಜವಾಗ್ಲೂ ದಯವಿಟ್ಟು ಅರ್ಜುನ್ ಸರ್ಜಾ ಅವ್ರ ಬಗ್ಗೆ ತಪ್ಪು ಕಲ್ಪನೆ ಅಂತೂ ದಯವಿಟ್ಟು ಹಾಕಕ್ ಹೋಗ್ಬಿಡಿ ಅಷ್ಟು. ಯಾಕೆಂದ್ರೆ ಇಂದಿನ ಕಾಲದಲ್ಲಂತೂ ನಾವು ಇನ್ನೂ ಹುಟ್ಟೇ ಇರ್ಲಿಲ್ಲ ಆ ಟೈಮಲ್ಲಿ. ಆ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ ಅರ್ಜುನ್ ಸರ್ಜಾ. ಯಾಕೆಂತಂದ್ರೆ ಆ ಟೈಮಲ್ಲಿ ಒಂದೊಂದು ಇನ್ನು ಟೆಕ್ನಾಲಜಿ ಇಂಟರ್ನೆಟ್ ಅನ್ನೋದೇ ಇರ್ಲಿಲ್ಲ. ಮೊಬೈಲ್ ಇಂಟರ್ನೆಟ್ ಆಗ್ಲಿ ಇನ್ನೊಂದಾಗ್ಲಿ ಯಾವ್ದು ಇರ್ಲಿಲ್ಲ. ಒಳ್ಳೆ ಸಿನಿಮಾಗಳನ್ನ ಕೊಟ್ಟಿರ್ತಕ್ಕಂಥವ್ರು ಅವರು ಕೂಡ ಒಬ್ರು. ಶಂಕರ್ ನಾಗ್ ಅವರ ಕಾಲದಲ್ಲೂ ಕೂಡ ಇವರು ಕೂಡ ಒಬ್ರು ಸಿನಿಮಾಗಳನ್ನ ಮಾಡಿರ್ತಕ್ಕಂಥವ್ರು. ಬಟ್ ಏನಂತಂದ್ರೆ ಸೀತಾಪಯಣ ಚಿತ್ರಕ್ಕೆ ಆಕ್ಷನ್ ಕಟ್ಟಿಗ ಹೇಳ್ತಿರೋದು ಒಳ್ಳೇದೇ, ಇಲ್ಲ ಅಂತಲ್ಲ. ಬಟ್ ಆದ್ರೂ ಕೂಡ ಕತೆ, ಚಿತ್ರಕಥೆ ತಮ್ಮದೇ ಆದಕ್ಕಂತ ಒಂದು ಶೈಲಿಯಲ್ಲಿ ಬರ್ಕೊಂಡಿದ್ರೆ. ತಮ್ಮ ಹೋಮ್ ಬ್ಯಾನರ್ ಆದ ಶ್ರೀ ರಾಮ್ ಫಿಲ್ಮ್ಸ್ ಇಂಟರ್ನ್ಯಾಷನಲ್ ಅಂತಕ್ಕಂಥ ಒಂದು ಅಡಿಯಲ್ಲಿ ಸೀತಾಪಯಣ ಚಿತ್ರವನ್ನ ಅರ್ಜುನ್ ಸರ್ಜಾ ಒಂದು ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ತಾವೇ ಸ್ವತಃ ನಿರ್ಮಾಪಕರು ಕೂಡ ಆಗಿದ್ದಾರೆ. ಮತ್ತೆ ಆಂಜನೇಯ ಸ್ವಾಮಿ ಭಕ್ತ ಇವರು. ನಿಜವಾಗ್ಲೂ ಇವ್ರು ಅಂತಲ್ಲ, ಇವ್ರ ಫ್ಯಾಮಿಲಿ ಕೂಡ ಎಷ್ಟೋ ನೀವು ನೋಡ್ತಾ ಇರ್ತೀರಾ. ಆಂಜನೇಯ ಸ್ವಾಮಿಯ ಎಷ್ಟು ಭಕ್ತರಲ್ಲಿ ನಮ್ಮ ಜನಗಳಿದಾರೋ ಅದಕ್ಕಿಂತ ದೊಡ್ಡ ಭಕ್ತರು ಇವರು. ಯಾಕೆಂತಂದ್ರೆ ಅಂತ ದೊಡ್ಡ ಫ್ಯಾಮಿಲಿ ಇವ್ರದ್ದು. ಬಟ್ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಗೆ ಏನ್ ಹೊಸ್ತಲ್ಲ. ಹಿಂದೆ ಎಲ್ಲ ಫ್ಯಾಮಿಲಿ ಬಗ್ಗೆ ತುಂಬಾ ಹೇಳಿದ್ದಾರೆ. ಫ್ಯಾಮಿಲಿ ಬಗ್ಗೆ ಎಲ್ಲ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೋಡ್ತಾನೆ ಇರ್ತೀರಾ. ಅವ್ರ ಫ್ಯಾಮಿಲಿ ಎಷ್ಟು ದೊಡ್ಡ ಫ್ಯಾಮಿಲಿ ನಮ್ಮ ಕರ್ನಾಟಕದಲ್ಲಿ. ಮತ್ತೆ ಅದು ಅಲ್ಲದೆ ಅವ್ರಿಗೆ ಲ್ಯಾಂಗ್ವೇಜು ತೆಲುಗು ಕೂಡ ಬರುತ್ತೆ, ತಮಿಳು ಬರುತ್ತೆ, ತುಂಬಾ ಹಲವಾರು ಲ್ಯಾಂಗ್ವೇಜ್ ಬರುತ್ತೆ ಅವ್ರಿಗೆ. ನಮ್ಮ ಕನ್ನಡ ಮಾತ್ರ ಅಲ್ಲ, ಅವರು ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ನಟನೆಯನ್ನ ಮಾಡಿರ್ತಕ್ಕಂಥ ಅರ್ಜುನ್ ಸರ್ಜಾ ಅವರು. ನಮ್ಮ ಇದು ಕನ್ನಡದಲ್ಲೇ ಬರೀ ಸಿನಿಮಾಗಳನ್ನ ಮಾಡ್ತಾರೆ ಅಂತ ತಿಳ್ಕೊಬೇಡಿ. ಬೇರೆ ಬೇರೆ ಭಾಷೆಗಳು ತುಂಬಾ ಮಾಡಿದ್ದಾರೆ. ಬಟ್ ನಮ್ಮ ಕನ್ನಡದಲ್ಲಿ ನಮ್ಮ ಪುಣ್ಯ ನಿಜವಾಗ್ಲೂ ಅವ್ರನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ನೋಡೋಣ ಇನ್ನು ಏನೇನು ಅವ್ರ ಬಗ್ಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ಜಾಸ್ತಿ ವಿಡಿಯೋ ಟ್ರೈ ಮಾಡ್ತೀನಿ. ಬಟ್ ಏನಂತಂದ್ರೆ ಅವ್ರ ಬಗ್ಗೆ ಇನ್ನು ನಟನೆಯಲ್ಲಿ ಏನೇನೋ ಆಸಕ್ತಿ ಇಲ್ಲ ಅಂದ್ರೆ ನಟನೆಯಲ್ಲಿ ಹಿಂದೆ ಎಷ್ಟೆಷ್ಟು ಸಿನಿಮಾಗಳನ್ನ ಯಾವ್ಯಾವ ರೀತಿ ತಯಾರು ಮಾಡಿದ್ರು ಆ ಸಿನಿಮಾಗಳ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ. ಬಟ್ ಏನಂತಂದ್ರೆ ಸದ್ಯಕ್ಕಂತೂ ಸೀತಾಪಯಣ ಚಿತ್ರ ಯಾರ್ಯಾರು ನೀವು ನೋಡಿದ್ರೆ ಕಾಮೆಂಟ್ ಮಾಡಿ. ಈ ಚಿತ್ರದಲ್ಲಿ ನಾಯಕ ನಟಿಯಾಗಿ ಐಶ್ವರ್ಯ ಅರ್ಜುನ್ ಕೂಡ ಅಭಿನಯಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತ ಚಿತ್ರ. ಅದಕ್ಕೆ ಉಪ್ಪಿ ಸರ್ ಕೂಡ ವಿಶ್ ಮಾಡಿದ್ರು. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾವನ್ನ ನೋಡಿ ಅಂತ ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವತಃ ಹಾಕೊಂಡಿದ್ರು. ಕಳೆದ ವರ್ಷವಷ್ಟೇ ಐಶ್ವರ್ಯ ಅವರು ಒಂದು ಮದುವೆ ಕೂಡ ಆಗಿದ್ರು. ಲಾಸ್ಟ್ ಅವ್ರ ಮ್ಯಾರೇಜ್ ಕೂಡ ಆಗಿತ್ತು ಅನ್ಸುತ್ತೆ, ನನಗೂ ಕೂಡ ಐಡಿಯಾ ಇಲ್ಲ. ಬಟ್ ಆಗಿತ್ತು, ಮ್ಯಾರೇಜ್ ಆಗಿದೆ ಅವ್ರಿಗೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಒಂದು ವರ್ಷ ಆಗಿದೆ. ಬಟ್ ಆದ್ರೂ ಕೂಡ ಈಗ ಸ್ಟಾರ್ಟಿಂಗ್ ಅಲ್ಲೇ ಸಿನಿಮಾವನ್ನು ಕೂಡ ಮಾಡಿದ್ದಾರೆ. ನಟ ಉಮಾಪತಿ ರಾಮಯ್ಯ ಐಶ್ವರ್ಯ ಅರ್ಜುನ್ ವಿವಾಹ ಮಹೋತ್ಸವ ಅಂತ ಒಂದು ಅದ್ದೂರಿಯಾಗಿ ತುಂಬಾ ಅದ್ದೂರಿಯಾಗಿ ಇದರಿಂದ ಮದುವೆಯನ್ನ ತುಂಬಾ ಅದ್ದೂರಿಯಾಗಿ ಮಾಡ್ಕೊಂಡಿದ್ರು. ಆ ಟೈಮಲ್ಲಿ ಮದುವಾಗಿ ವರ್ಷ ತುಂಬೋದ್ರೊಳಗೆ ಈಗ ಐಶ್ವರ್ಯ ಅರ್ಜುನ್ ಅವರು ಮತ್ತೆ ಬಣ್ಣ ಹಚ್ಚಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಸ್ಯಾಂಡಲ್ವುಡ್ ಬಣ್ಣ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಮತ್ತೆ ಕಾಲಿಟ್ಟಿದ್ದಾರೆ. ಸಿನಿಮಾವನ್ನ ಮಾಡಿದ್ದಾರೆ, ಬಣ್ಣ ಹಚ್ಚಿದ್ದಾರೆ. ಅಂದ್ರೆ ಸಿನಿಮಾವನ್ನ ಮಾಡಿ ನಮ್ಮ ಪ್ರೇಕ್ಷಕರಿಗೆ ನೋಡಿ ಅಂತ ಕೂಡ ಒಂದು ವಿಶ್ ಮೂಲಕ ಹೇಳಿದ್ದಾರೆ. ಅವರು ಕೂಡ ಒಂದು ಇನ್ಸ್ಟಾಗ್ರಾಮ್ ಕೂಡ ಹೇಳಿದ್ದಾರೆ. ಬಟ್ ಆದ್ರೂ ಕೂಡ ಸ್ವತಃ ಸಿನಿಮಾವನ್ನ ಎಲ್ಲರೂ ಕೂಡ ನೀವು ಕೂಡ ನಿಮಗೆ ಏನಿಸುತ್ತೋ ಕಾಮೆಂಟ್ ಮಾಡಿ ತಿಳಿಸಿ, ಏನ್ ಅನ್ಸ್ತಾ ಇದೆ ಸಿನಿಮಾ ಬಗ್ಗೆ. ಬಟ್ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಬೇಕಾದ್ರೆ ನೀವು ಕೂಡ ಬರುತ್ತೆ ಸ್ವಲ್ಪ ದಿನದಲ್ಲೇ OTT ಕೂಡ ಬರುತ್ತೆ. ಬಟ್ ಆದ್ರೂ ಕೂಡ ಥಿಯೇಟರ್ ಕೂಡ ಸ್ವತಃ ಹೋಗಿ ನೋಡಿ, ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.